ಪಶ್ಯೇತಾಂ ಪಾಂಡುಪುತ್ರಾನಮಾಚಾರ್ಯ ಮಹತೀಂ ಚ ಮೂಂ ಯೂಢಾಂ ದ್ರುಪದ ಪುತ್ರೇನ ತವ ಶಿಷ್ಯೇನ ಧೀಮತಾ. ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೂ. ಗೆಳೆಯರೆ, ನಿನ್ನೆ ಒಂದು ಕಾರಣಾಂತರಗಳಿಂದ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ, ಅದಕ್ಕೆ ನನ್ನ ಕ್ಷಮಿಸಿ ಅಂತ ಹೇಳ್ತಾ ಇವತ್ತು ಅರ್ಜುನ ವಿಷಾದ ಯೋಗದ 3ನೇ ಶ್ಲೋಕದ ಬಗ್ಗೆ ನಾವೆಲ್ಲ ಮಾತಾಡೋಣ. 3ನೇ ಶ್ಲೋಕದ ಅರ್ಥ ಏನಂದ್ರ, ದುರ್ಯೋಧನ ದ್ರೋಣಾಚಾರ್ಯರ ಬಳಿಗೆ ಬರ್ತಾನು. ಆ ದ್ರೋಣಾಚಾರ್ಯರ ಬಳಿಗೆ ಬಂದು ಹೇಳ್ತಾನು, ಗುರುಗಳೇ, ನಿಮ್ಮದೇ ಶಿಷ್ಯನಾಗಿರ್ತಕ್ಕಂತಹ ದ್ರುಪದ ಪುತ್ರನೂ ಆಗಿರ್ತಕ್ಕಂತಹ ದುಷ್ಟಧೂಮನು ನಿಮ್ಮ ವಿರುದ್ಧವೇ ಇವತ್ತು ನಿಮ್ಮ ವಿರುದ್ಧ ಸೈನ್ಯದ ಶತ್ರು ನಾಯಕನಾಗಿ, ಅವರ ಸೇನಾ ನಾಯಕನಾಗಿ ನಿಮ್ಮ ಎದುರಿಗೆ ನಿಂತಿದ್ದಾನೆ. ಅದು ನನಗೆ ವಿಚಿತ್ರ ಅಂತ ಕಾಣಿಸ್ತದೆ ಅನ್ನೋ ಒಂದು ಆತಂಕವನ್ನ ದುರ್ಯೋಧನ ವ್ಯಕ್ತಪಡಿಸ್ತಾನೆ. ಅಂದ್ರೆ ದುರ್ಯೋಧನ ದ್ರೋಣಾಚಾರ್ಯರ ಆ ಒಂದು ಸೈನ್ಯದ ಬಗ್ಗೆ, ದ್ರೋಣಾಚಾರ್ಯರ ಶಿಷ್ಯನ ಬಗ್ಗೆ ವರ್ಣನೆ ಮಾಡ್ತಾ ದುರ್ಯೋಧನಿಗೆ ಆತಂಕ, ಕಳವಳ ವ್ಯಕ್ತವಾಗ್ತಾ ಇತ್ತು ಈ ಶ್ಲೋಕದಿಂದ. ನಾವೇನ್ ಇದರಿಂದ ತಿಳ್ಕೊಬೇಕಂದ್ರ, ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾನೆ, ನಿಮ್ಮದೇ ಶಿಷ್ಯ ಆಗಿರ್ತಕ್ಕಂತಹ ದುಷ್ಟಧೂಮ ಇವತ್ತು ನಿಮ್ಮದೇ ವಿರುದ್ಧವಾಗಿ ನಿಂತಾನು ಅಂತ ಹೇಳ್ತಾರ. ಅಂದ್ರ ಶಿಷ್ಯ ಗುರುವಿನ ಶತ್ರುವಾಗಿ ನಿಂತಾನೆ ಅಂತ ನಿಂದಿರಲೇಬಾರದೆ ಆಗ ಸ್ನೇಹಿತರೆ. ಯಾಕಂದ್ರ ದ್ರೋಣಾಚಾರ್ಯ ಇರುವುದು ಅಧರ್ಮದ ಕಡೆಗೆ, ದುಷ್ಟಧೂಮ ಇರುವುದು ಧರ್ಮದ ಕಡೆಗೆ. ಧರ್ಮ ಅಂತ ಬಂದಾಗ ನಾವು ಯಾವತ್ತೂ ಕೂಡ ಧರ್ಮದ ಪರವಾಗಿಯೇ ನಿಂದಿರಬೇಕು. ಅಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ. ಅವರಿಗೆ ದುಷ್ಟಧೂಮ ಅಷ್ಟೇ ಅಲ್ಲ, ಅರ್ಜುನ 5 ಜನ ಪಾಂಡವರೇನಿದ್ರಲ್ಲ ಅವರು ಕೂಡ ದ್ರೋಣಾಚಾರ್ಯರ ಶಿಷ್ಯರೇ. ಅದರಲ್ಲೂ ಅರ್ಜುನ ಅಂತೂ ಅತಿ ಪ್ರಿಯ ಶಿಷ್ಯ ದ್ರೋಣಾಚಾರ್ಯರಿಗೆ. ಆದ್ರೆ ಧರ್ಮ ಅಂತ ಬಂದಾಗ, ನ್ಯಾಯ ಅಂತ ಬಂದಾಗ ಅಲ್ಲಿ ಭಾವನೆಗಳಿಗೆ ಸಂಬಂಧ ಇಲ್ಲ. ಸಂಬಂಧಕ್ಕೆ ಅಲ್ಲಿ ನಾವು ಬ್ರೇಕ್ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ನಾವು ಸಂಬಂಧವನ್ನ ನೋಡಿದೀವಿ ಅಂದ್ರ ಅವಾಗ ನ್ಯಾಯ ಸರಿಯಾಗಿ ದೊರಕುವುದಿಲ್ಲ. ಆ ನ್ಯಾಯ ಸರಿಯಾಗಿ ಸಿಗಬೇಕಾಗಿತ್ತಂದ್ರ ನಾವು ಧರ್ಮದ ಪರವಾಗಿ ನಿಂದಿರ್ಬೇಕಾಗತಿ. ಬುದ್ಧಿ ಶಕ್ತಿಯ ಒಂದು ವೈಚಾರಿಕತೆಯನ್ನು ಒಂದ್ ಸ್ವಲ್ಪ ಇಳಿದು ನೋಡ್ಬೇಕಾಗೈತಿ. ಏನ ಇದು ಯಾವ ಕಡೆ ಹೋದ್ರೆ ಸರಿ ಆಕೈತಿ ಅನ್ನೋದನ್ನ ತಿಳ್ಕೊಬೇಕಾಗೈತಿ. ಒಮ್ಮೊಮ್ಮೆ ನಮ್ಗೆ ಅನಿಸ್ತೈತಿ ನಮ್ಮವರೇ ನಮಗೆ ಮೋಸ ಮಾಡಿಬಿಟ್ರು ಅಂತೇಳಿ. ಅಂದ್ರೆ ವ್ಯಕ್ತಿ ಯಾವ ಕ್ಷಣದಲ್ಲಾದ್ರೂ ಬದಲಾಗಬಹುದು. ಅದಕ್ಕೆ ನಮ್ಗಿದ ಒಂದ ಸಾಕ್ಷಿ. ದ್ರೋಣಾಚಾರ್ಯರಿಂದ ಶಿಕ್ಷಣವನ್ನ ಕಲಿತು ದ್ರೋಣಾಚಾರ್ಯರ ವಿರುದ್ಧವೇ ಅವರು ಯುದ್ಧಕ್ಕೆ ಸಜ್ಜಾಗಿ ನಿಂತಾರಂದಾಗ ಆ ವಿದ್ಯೆ ಕಲ್ತಿದ್ದೆ ದ್ರೋಣಾಚಾರ್ಯರಿಂದ. ಆದ್ರೂ ಕೂಡ ಅವರ ವಿರುದ್ಧ ನಿಂದಿರುವಂತ ಪ್ರಸಂಗ ಬಂದುದಿತ್ತು. ಯಾಕಂದ್ರ ಆ ದ್ರೋಣಾಚಾರ್ಯ ಒಂದು ತನ್ನ ಮಗನ ಒಂದು ಮೋಹದ ಕಾರಣದಿಂದಾಗಿ ದುರ್ಯೋಧನನ ಪಕ್ಷದಲ್ಲಿ ಇರ್ತಾನೆ. ಅವನಿಗೆ ಗೊತ್ತಿರ್ತೈತೆ ನಾನು ಸರಿಯಾದ ಪಕ್ಷದಲ್ಲಿ ಇವತ್ತಿಲ್ಲ ಅಂತೇಳಿ. ಅವರು ದ್ರೋಣಾಚಾರ್ಯ ಆಗ್ಲಿ, ಭೀಷ್ಮ ಪಿತಾಮಹ ಆಗ್ಲಿ, ಅವರು ದುರ್ಯೋಧನನ ಪರವಾಗಿ ಯುದ್ಧ ಮಾಡ್ಲಿಕ್ಕೆ ನಿಂತರೂ ಕೂಡ ಅವರ ಆಶೀರ್ವಾದ ಏನಿತ್ತಂದ್ರ ಪಾಂಡವರ ವಿಜಯವಾಗ್ಲಿ ಅಂತೇಳಿ. ಯಾಕಂದ್ರೆ ಧರ್ಮ ಇರೋದು ದುರ್ಯೋಧನ ಪಕ್ಷದಲ್ಲ, ಕೃಷ್ಣನ ಪಕ್ಷದಲ್ಲಿ, ಪಾಂಡವರ ಸೈನ್ಯದಲ್ಲಿ. ದ್ರೌಪದಿಗೆ ಆಗಿರ್ತಕ್ಕಂತಹ ಒಂದು ಅನ್ಯಾಯದ ವಿರುದ್ಧ ನ್ಯಾಯ ಒದಗಿಸಿಕೊಡ್ಬೇಕಾಗಿತ್ತಂದ್ರ ಪಾಂಡವರ ಗೆಲುವು ಅನಿವಾರ್ಯ ಆಗಿರ್ತದೆ ಸ್ನೇಹಿತರೆ. ಆ ಕಾರಣಕ್ಕಾಗಿ ಅವರು ಕೂಡ ಅವರಿಗೆ ಆಶೀರ್ವಾದವನ್ನ ಮಾಡ್ತಿರ್ತಾರೆ, ದ್ರೋಣಾಚಾರ್ಯ ಮತ್ತು ಪಿತಾಮಹ ಭೀಷ್ಮ. ನಮ್ಗೆ ಮುಂದೆ ಒಂದು ಸಂದರ್ಭ ಬಂದ್ರೂ ಬರ್ಬೋದು, ನಮ್ಮ ಅಣ್ಣ ಆಗ್ಲಿ, ತಮ್ಮ ಆಗ್ಲಿ, ನಮ್ಮ ಪ್ರಿಯ ಮಿತ್ರರೇ ಆಗಿರ್ಲಿ, ನಮ್ಮ ವಿರುದ್ಧ ನಿಂದಿರುವಂತಹ ಒಂದು ಪ್ರಸಂಗ ಬಂದು ಬರ್ತದೆ. ಅವಾಗ ನಾವು ಯಾವ ಪಕ್ಷದಲ್ಲಿ ಇರ್ತೀವಿ ಅಂತಕ್ಕಂಥದ್ದೇ ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ. ನಾವು ಅವಾಗ ಧರ್ಮದ ಪಕ್ಷದಲ್ಲಿ ಇರ್ತೀವ ಇಲ್ಲ ಅಧರ್ಮದ ಪಕ್ಷದಲ್ಲಿ ಇರ್ತಾನೋ ತುಂಬಾ ಒಂದು ಮಹತ್ವವನ್ನ ವಹಿಸ್ತೀವಿ. ಆಗ ನಾವು ಯಾವ ರೀತಿ ನಿರ್ಧಾರಗಳನ್ನ ತಗೋತೀವೋ ಮುಂದಿನ ಭವಿಷ್ಯ ನಮ್ದು ಅಷ್ಟೇ ಒಂದು ಉಜ್ವಲವೂ ಆಗುವುದು, ಅವನತಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬಹುದು. ಆ ಕಾರಣಕ್ಕಾಗಿ ಇವತ್ತಿನ ಶ್ಲೋಕಗಳಿಂದ ನಾವು ಮುಂದೆ ಎಂಥದೇ ಪ್ರಸಂಗ ಬಂದರೂ ಕೂಡ ಅದಕ್ಕೆ ನಾವು ಒಳ್ಳೆಯ ಒಂದು ನಮ್ಮ ವೈಚಾರಿಕತೆಯಿಂದ
ಧರ್ಮದ ಪರವಾಗಿ ನಿಲ್ಲುವಂತ ಒಂದು ವಿಚಾರವನ್ನ ಮಾಡಿ ಈ ಶ್ಲೋಕದ ಅರ್ಥವನ್ನ ಅರ್ಥೈಸಿಕೊಳ್ಳೋಣ ನಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮತ್ತೆ ನಾಳೆ ಸಿಗೋಣ. ಧನ್ಯವಾದ.